ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರು, ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಂಡೇ ಆಗಿರೋದ್ರಿಂದ ನಾನು ನಮ್ಮ ಅಮ್ಮ ನನ್ನ ತಂಗಿ ಬಂದ್ಬಿಟ್ಟು ಹಲಸಿನ ಮೇಳಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡೋಣ, ಬನ್ನಿ, ಲೆಟ್ಸ್ ಗೋ. ಗಾಯ್ಸ್, ಇವತ್ತು ನಮ್ಮ ಊರಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತಿದೆ ನೋಡಿ. ಎಲ್ಲ ಆಡ್ತಿದ್ದಾರೆ. ಇವತ್ತು ಫೈನಲ್ಸು. ಇಲ್ಲಿ ತುಂಬ ಜನ ಊರವ್ರು ಬಂದಿದ್ದಾರೆ. ಸೊ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಆಡ್ತಿದ್ದಾರೆ. ಗೈಸ್, ಪ್ರೈಸಸ್ ಎಲ್ಲ ಇದೆ. ನಾವು ಇಲ್ಲಿ ಜಿಮ್ ಹತ್ರ ಮಾತಾಡಕ್ಕೆ ಬಂದಿದ್ದೀವಿ. ನಮ್ಮ ಅಮ್ಮ ಈ ನಡುವೆ ತುಂಬ ವೀಕ್ ಆಗೋಗಿದೆ, ಜಿಮ್ಗೆ ಹೋಗು ಅಂತ ಹೇಳ್ತಾವ್ರೆ. ಅದಕ್ಕೋಸ್ಕರ ಇಲ್ಲ ಫ್ರೆಂಡ್ಸ್, ಇವಳೇನೆ ನಾನು ಹೋಗ್ತೀನಿ ಅಂತ ಆಟ ಮಾಡ್ತಾ ಇರೋದು. ಇಲ್ಲ ಗೈಸ್, ನಡುವೆ ತುಂಬ ವೀಕ್ ಆಗೋಗಿದೆ, ಅದಕ್ಕೋಸ್ಕರ ಜಿಮ್ಗೆ ಹೋಗೋಣ ಅಂತ. ಗೈಸ್, ನಾನು ಮತ್ತು ನನ್ನ ತಂಗಿ ಜಿಮ್ಮಿಗೆ ಜಾಯ್ನ್ ಆಗ್ತಾ ಇದ್ದೀವಿ. ನನ್ನ ತಂಗಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತಿದ್ದಾಳೆ. ಸೊ ನಾಳೆಯಿಂದ ಜಿಮ್ಗೆ ಬರೋದೆ ಗೈಸ್ ನಾವು. ಗೈಸ್, ಇಲ್ಲಿ ಜಿಮ್ ಹತ್ರ ಅದೇನು ಮಾಡಿಸ್ಬಿಟ್ಟು ಟಯರ್ಡ್ ಆಗ್ತಿತ್ತು ಅಂತ ಇಲ್ಲಿ ಜ್ಯೂಸ್ ಕುಡಿಯೋಕ್ಕಂತ ಬಂದಿದ್ದೀವಿ. ಗೈಸ್, ಅಮ್ಮ ನನ್ನ ತಂಗಿ ಆಲ್ರೆಡಿ ಕುಡಿತಾ ಇದ್ದಾರೆ. ಗೈಸ್, ಇವಾಗ ನಾವು ಜ್ಯೂಸ್ ಕುಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ವೇಟ್ ಆ್ಯಂಡ್ ವಾಚ್. ಇಲ್ಲಿ ಇವಾಗ ನಾನು ಮತ್ತು ನನ್ನ ತಂಗಿ ಕಬಾಬ್ ತೊಗೊಳಕ್ಕೆ ಬಂದಿದ್ದೀವಿ. ನಮ್ಮ ತಾತಗೆ ಕಬಾಬ್ ಅಂದರೆ ತುಂಬ ಇಷ್ಟ ಅಂತ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಗೈಸ್, ಇವಾಗಷ್ಟೇ ನಾವು ನಮ್ಮ ಅಜ್ಜಿ ತಾತ ಮನೆಗೆ ಬಂದಿದ್ದೀವಿ. ನಮ್ಮ ತಾತ ನೋಡಿ ಗೈಸ್. ಹಾಯ್ ಚಪ್ ತಾತ. ಹಾಯ್. ತಿಂದ ಊಟ? ಇನ್ನ ಇಲ್ಲಪ್ಪ. ಯಾಕೆ? ತಿನ್ಬೇಕು. ನೋಡಿ ಗೈಸ್, ನಮ್ಮ ತಾತ ಊಟ ತಿಂದ್ರಂತೆ, ತಿಂದಿದ್ದು ಮರ್ತೋಗ್ಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ತಿಂದಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಜ್ಜಿನ ಮಾತಾಡ್ಸೋಣ ಗೈಸ್. ಅಜ್ಜಿ ಹಾಯ್. ಆಯಮ್ಮ ಮಾಡ್ಬಿಟ್ರು ಫೋನ್. ಆಯ್. ಏನ್ ತಿಂದೆ ಅಜ್ಜಿ? ನಾನು ಬೆಳಗ್ಗೆನ ದೋಸೆ ಪಲ್ಯ. ದೋಸೆ ಪಲ್ಯ. ಇವತ್ತು ಸಂಡೇ ನಾನ್ ವೆಜ್ ಮಾಡಿದ್ದೀನಿ, ಚಿಕನ್ ಮಾಡಿದ್ದೀನಿ. ತಾತನೊಳಗೆ ಇದು ಬಿಡಿಸ್ತಾ ಇದ್ದೀನಿ. ನೀನು ಮೂಸಂಬಿ ಬಿಡಿಸ್ತಾ ಇದ್ದಾರೆ. ಬೇಗ ಬಾ ತಿನ್ನೋಣ ಐಸ್ ಕೇಕು. ನನ್ನ ಮೊಮ್ಮಗಳು ಬೇಗ ಬಾ ಐಸ್ ಕೇಕ್ ತಿನ್ಬೇಕು. ನೋಡಿ ಗೈಸ್, ನನ್ನ ತಂಗಿ ಬಂದಿದ್ದಷ್ಟು ಹೆಂಗ್ ಮಲ್ಕೊಂಡಿದ್ದಾಳೆ. ಇದು ತಿನ್ಬೇಕು, ಕೇಕ್ ತಿನ್ಬೇಕು, ಬಾ ಬಾ ಅಂತ ಆಟ ಮಾಡ್ತಾ ಇದ್ದಾಳೆ. ಮಾಡ್ತಾವಳೆ. ನಮ್ಮ ಅಜ್ಜಿಗೆ ನಮ್ಮ ತಾತ ಮೇಲೆ ಏನ್ ಲವ್ ಗೊತ್ತಾ? ಅದು ಇದು ಬಿಡಿಸ್ಕೊಡ್ತಾ ಇರ್ತಾರೆ, ಅದು ಇದು ಮಾಡ್ಕೊಡ್ತಾ ಇರ್ತಾರೆ. ನೋಡ ಅಜ್ಜಿ ಹೆಂಗ್ ನೋಡು ಮಮ್ಮಿ, ಅಷ್ಟಲ್ಲಿ ಹೋಗೋಣ ಅಂತ ಹೇಳ್ತೈತೆ. ಮಮ್ಮಿ, ಅಜ್ಜಿ ಮನೆಗೆ ಹೋಗ್ತೀವಂದ್ರೆ ಹೋಗ್ಬೇಡ್ರೆ, ನನಗೆ ಒಬ್ಳೆ ಮನೇಲಿ ಬೋರು ಅನ್ನುತ್ತೆ. ಕಳ್ಸೋದೇ ಇಲ್ಲ ಅಜ್ಜಿ. ಎಂತ ಮಿಟ್ಲಾಡಿರೆ ನೀವು. ಹೇಳಿಲ್ಲ ನೀನು ಹೋಗ್ಬೇಡ್ರೆ ನನ್ಗೆ ಒಬ್ಳಿಗೆ ಮನೇಲಿ ಬೋರ್ ಆಗುತ್ತೆ ಅಂತ. ಅದಕ್ಕೆ ಮಮ್ಮಿನೂ ಕರ್ಕೊಂಡ್ ಬಂದಿರೋದು. ಜಿಮ್ಗೆ ಸೇರ್ಕೊಂಡಾರಿಪ್ಪದು ಇದ್ರು ಅದೇ ಫೈಟಿಂಗ್ ನೋಡ್ದ ಮಮ್ಮಿ, ಅಜ್ಜಿನ ಓಕೆ ಅಂತು. ಅಜ್ಜಿ ಬೈಯುತ್ತೆ ಅಂತ ಹೇಳಿರ್ತಾನೆ ನೀನು ಅಜ್ಜಿಗೆ. ಅಜ್ಜಿ ನ್ಯೂ ವರ್ಷನ್, ಅಜ್ಜಿ ಓಲ್ಡ್ ವರ್ಷನ್ ಅಲ್ಲ. ಮಮ್ಮಿಗೆ ಇವಾಗ ತಂದಿರೋ ಕಬಾಬು, ಐಸ್ ಕೇಕು ಎಲ್ಲ ತಿಂತಾ ಇದೀವಿ. ಆ ಕೈನೇ ನಾನು ತಿನ್ನೋದು. ನನ್ನ ತಂಗಿ ಡಯಟ್ ಅನ್ಕೊಂಡ್ ತಿಂತಾನೆ ಇರ್ತಾಳೆ ಗೈಸ್ ಯಾವಾಗ್ಲೂ. ಗೈಸ್, ನಮ್ಮ ಅಜ್ಜಿ ಮನೆಯಿಂದ ಇಲ್ಲಿ ನಮ್ಮ ಅಕ್ಕ ಅವ್ರ ಮನೆ ಸ್ವಲ್ಪ ದೂರನೇ ಇರೋದು. ಪಾಪು ನೋಡಿ ತುಂಬ ದಿನ ಆಗಿತ್ತು ಅಂತ ನಾನು ಮತ್ತೆ ನನ್ನ ತಂಗಿ ನಮ್ಮ ಪಾಪು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನೀನು ಕೂತ್ಕೊಂಡ್ರೆ ಮುರಿದೋಗುತ್ತೇನೋ ಕಣೆ ಗೈಸ್. ಇದು ನಮ್ಮ ಪಾಪುಗೆ ಹಾಕಿರೋದು ಗೈಸ್. ಜ್ಯುವೆಲಲ್ಲಿ ಪಕ್ಕದ ಇದು ಇಕ್ಕಿದ್ದೀನಿ, ನಾನು ಕೂತ್ಕೊತೀನಿ. ನೋವೇ ಗುಂಡಾ ಗೈಸ್, ಇವನು ನಾನು ನೋಡಿ ನಾಚ್ಕೊಂತಾವನೆ ಗೈಸ್. ಎಲ್ಲ ನೋಡಿ ಗೈಸ್, ನನ್ನ ನೋಡ್ತಾನೆ ಇದ್ದಾನೆ ಅವನು. దాని ముఖం అంతా తొక్కి బంగారీ ఏ గుండా హాయ్ హాయ్ చెప్పు. షేక్ హ్యాండ్. హాయ్.
ಹಾಯ್ ಸ್ವಲ್ಪ ಹಾಯ್. ಶೇಕ್ ಇಲ್ಲ ಆಂಟಿಗೆ ಶೇಕ್ ಹ್ಯಾಂಡಿ ಚಿಕ್ಕಿ 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 ಶೇಕ್ ಹ್ಯಾಂಡಿ ಈ ಸೆಕೆಂಡ್ ಕ್ಲಿಪ್ ಹಾಕಿರೋದು ಎಷ್ಟು ಕ್ಯೂಟ್ ಆಗಿದ್ದಾನಲ್ಲ. ಕ್ಲಿಬ್ಬಾಕಿದೆಯಲ್ಲ ಯಾವ ನೋಡಿ ನನ್ನ ತಂಗಿ ಪಾಪ ನಮ್ಮ ಪಾಪುಗೆ ಫೋಟೋ 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 ಅಂತ ಅವಾಗ ಟಾರ್ಚರ್ ಕೊಡ್ತಾ ಇದ್ದಾಳೆ. ನೋಡು ಫೋನ್ ಕೂತ್ರೆ ಸಾಕು. ಏ ಗುಂಡ ಏ ನೋಟ್ಲ ಬಿಟ್ಕೊಂಡು ಕುಡ್ದು ಹಂಗೆ ನಗ್ತಾರ ನೋಡು. ವಸ್ತವಾ ಏನ್ ನಾಚಿಕೆ. ಅಷ್ಟೇ ನಾವು ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಸೊ ನಮ್ಮ ಪಾಪ ಹತ್ರ ಮಾತಾಡ್ಕೊಂಡು ಆಟ ಆಡ್ಕೊಂಡು ತುಂಬ ಖುಷಿ ಆಯಿತು. ಎಷ್ಟು ದಿನ ಆಗಿತ್ತು ನಮ್ಮ ಪಾಪ ನೋಡಿ. ನಮ್ಮ ಅಜ್ಜಿ ಮನೇಲಿ ಇವಾಗ ನಮ್ಮ ಅಜ್ಜಿ ರೊಟ್ಟಿ ಮಾಡಿದರು, ರವೆ ರೊಟ್ಟಿ. ಇವಾಗ ಊಟ ಮಾಡಿಕೊಂಡು ಯಾವುದೋ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಯಾವ ಮೇಳ ನಮ್ಮ ಅಮ್ಮ ಅವಾಗಿಂದ ನಂಗೆ ಹೇಳ್ತಾ ಇದ್ದಾರೆ, ನನಗೆ ಅದು ಬಾಯಿ ತಿರುಗ್ತಾ ಇಲ್ಲ ಗಾಯ್ಸ್. ಯಾವ ಮೇಳ ಮಮ್ಮಿ? ಹಲಸಿನ ಮೇಳಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಕಮ್ ಲೆಟ್ಸ್ ಗೋ ಗಾಯ್ಸ್. ಇಲ್ಲಿ ಮೇಳ ನಡೀತಿದೆ ಅಂತ ಬಂದರೆ ಯಾವ ಮೇಳನೂ ಇಲ್ಲ ಗೈಸ್. ಅದಕ್ಕೆ ಇಲ್ಲಿ ನಿಯರ್ ಬೈ ಇರೋ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಲೈಟಾಗಿ ಡೈಲಿ ಯೂಸ್ಗೆ ಜಿಮ್ಗೆಲ್ಲ ಇವಾಗ ಬೇಕು ಅಂತ ಬಟ್ಟೆ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬಟ್ಟೆ ಒಂದು ಟಿ ಶರ್ಟ್ಗಳು ಒಂದಷ್ಟು ತೊಗೊಂಡಿದ್ದೀವಿ. ನಮ್ಮ ಸ್ಲಿಪ್ಪರ್ಸ್ ತೊಗೊಂಡಿದ್ದಾರೆ ಗಾಯ್ಸ್. ಇದು ನಾವು ಲಿಫ್ಟಲ್ಲಿ ಬರಬೇಕಾದ್ರೆ ಜಾಮ್ ಆಗೋಯ್ತು, ಆಫ್ ಆಗೋಯ್ತು ಕರೆಂಟ್ ಹೋಗಿ. ಇವ್ರು ಲೈಟ್ ಆನ್ ಮಾಡಿದ್ಕೆ ಇವಾಗ ಇಷ್ಟು ಬೆಳಕಾದ್ರೂ ಐತೆ ಗಾಯ್ಸ್. ಅದಕ್ಕೆ ಆಗ್ತಿಲ್ಲ ನೋಡಿ ಗೈಸ್. ನನ್ನ ತಂಗಿ ಬಾಯ್ಸ್ ಕಡೆ ಬಂದ್ಬಿಟ್ಟು ಪ್ಯಾಂಟ್ಗಳು ಎತ್ಕೊಳ್ಳೋಣ ಅಂತ ಬಂದಿದ್ದಾಳೆ ಗೈಸ್. ಆ ಕಡೆ ನಮ್ಮ ಅಮ್ಮ ಏನೋ ತೊಗೊತಿದ್ದಾರೆ. ಸೊ ಆಗ ಬಾಯ್ಸ್ ಸೆಕ್ಷನಲ್ಲಿ ಇದ್ದೀವಿ ಗೈಸ್. ನನ್ನ ತಂಗಿ ನಾಳೆ ನಾನು ಜಿಮ್ಗೆ ಹೋಗ್ತಿದ್ದಾಳೆ ಅಂತ ಫುಲ್ಲು ಜಿಮ್ಗೆ ಟಿ ಶರ್ಟ್ಗಳು ಅಕ್ಕ ಈ ಸೆಟ್ ಆಗುತ್ತಾ, ಅಕ್ಕ ಈ ಪ್ಯಾಂಟ್ ಸೆಟ್ ಆಗುತ್ತಾ ಅಂತೆಲ್ಲ ತಿಂತಾ ಇದ್ದಾಳೆ ಗೈಸ್ ಶಿವಕ್ಕಾಗಿ. ನನ್ನ ತಂಗಿ ವಿಂಡೋ ಶಾಪಿಂಗ್ ಹೋಗೋಣ, ವಿಂಡೋ ಶಾಪಿಂಗ್ ಹೋಗೋಕೆ ಕಾಸು ಕೊಡ್ಬೇಕಾ, ಬನ್ನಿ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಅಮ್ಮಕ್ಕೆ ಫುಲ್ ಟಯರ್ಡ್ ಆಗೋಗಿದೆ ಗೈಸ್. ನಾನು ನೋಡಿ ತಳ್ಕೊಂಡು ಓಡಾಡ್ಕೊಂಡು ಇದ್ದೀನಿ. ಇಲ್ಲಿ ನಮ್ಮ ಅಮ್ಮ ಈ ಕಡೆ ನನ್ನ ಕರೀತಾ ಇದ್ದಾರೆ, ಆ ಕಡೆಯಿಂದ ನನ್ನ ತಂಗಿ ಕರೀತಾ ಇದ್ದಾಳೆ. ನಾನು ಬರ್ತೀನಿ. ಏನೇ ಹಿಡ್ಕೊಂಬ ಇದು ನೋಡಿ ಗೈಸ್. ನನ್ನ ತಂಗಿಗೆ ಹೆಸರು ಇಕ್ಕಿದ್ರೆ ನನ್ನ ತಂಗಿ ನನಗೆ ಇಕ್ಕಿದ್ದಾರೆ ರಿಟರ್ನ್ ಹೆಸರು. ಇದು ತಗೊಂಡೋಗಿ ಹೊಸ ಮನೆಗೆ ಎಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಡಿ ಅನ್ಬೇಕು ಅಲ್ಲಿ. ಇಲ್ಲ ಯಾಕೆ ಪ್ಲಾಸ್ಟಿಕ್ ಗಿಡ ಇಕ್ಬೇಕು, ನಾನು ಒರಿಜಿನಲ್ ಇಕ್ತೀನಿ. ಒರಿಜಿನಲ್ ಬಾರಿ ನೀರು ಹಾಕ್ತೀಯಲ್ಲ, ನೀರು ಹಾಕಿ ಕಾಪಾಡ್ಕೊತೀನಿ. ಜಿಮ್ಗೆ ಹೋಗ್ತಾ ಇದ್ದೀನಿ ಜಿಮ್ಗೆ. ನೋಡೋಕೆ ಜಿಮ್ಗೆ ಹೋಗ್ತದೆ ಅಂತ ಬಾಟ್ಲ್ ತಗೊತಾ ಇದ್ದಾಳೆ. ಅವಾಗಲೇ ಪ್ರತಿಯೊಂದಕ್ಕೂ ಜಿಮ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಗೈಸ್. ನಮ್ಮ ಅಮ್ಮ ಅಂತೂ ಓಡಿ ಹೋಗ್ತಾ ಇರ್ತಾರೆ. ನಮ್ಮ ಅಮ್ಮ ಎಲ್ಲಿದ್ದಾರೆ ಗೈಸ್? ಏನು ಮಾಡ್ತಾ ಇದೆಯಾ? ಬೇಬಿಗೆ ಬಾಟ್ಲ್ ಬೇಕಂತೆ ಜಿಮ್ಗೆ ಹೋಗೋಕ್ಕೆ. ಮಾತು ಮುಂಚೆ ಯಾವಾಗಲೂ ಜಿಮ್ಗೆ ಹೋಗೋಕ್ಕೆ ಅಕ್ಕ ಪ್ಯಾಂಟು, ಜಿಮ್ಗೆ ಹೋಗೋಕ್ಕೆ ಅಕ್ಕ ಟೀ ಶರ್ಟು. ಸೊ ಅಲ್ಲಿ ಬಾಟ್ಲ್ ಹತ್ರ ಇದ್ದಾಳೆ ಅವಳು. ಮಮ್ಮಿಗೆ ಹೋಗಿ ಹೇಳ್ಬಿಟ್ಟು ಬಂದೆ ಬಾಟಲ್. ಗೈಸ್ ಇದು ನನ್ನ ತಂಗಿ ಫೇವ್ರೆಟ್ ಸ್ಪಾಟ್ ಆಗಿತ್ತು, ಬಟ್ ಇವಾಗ ಅಲ್ಲ ಗೈಸ್. ಸೊ ಹೇಳ್ತಾ ಇದ್ದಾಳೆ ನಾಳೆಯಿಂದ ಟ್ರೈನರ್ ಏನು ಹೇಳ್ತಾರೋ ಅದನ್ನೇ ತಿನ್ನಬೇಕು ಅಂತ. ಅಷ್ಟು ಜಲ್ದಿ ನಾವು ಹೋಗ್ಯಲ್ಲ, ಅಷ್ಟು ಜಲ್ದಿ ಅವ್ಳು ಡಿಸಿಷನ್ ತೊಗೊತಿದ್ದಾಳೆ. ವೆರಿ ಗುಡ್. ಹಾಂ ಶಾಂಪೂ ತೊಗೊಬೇಕು, ಪ್ಯಾಂಟಿನ ತೊಗೊಳೋಣ. ಪ್ಯಾಂಟಿನೇ ತಗೊಳೋದು. ಅಮ್ಮ ಹೇರ್ ಫಾಲ್ ಕಂಟ್ರೋಲ್ ನೋಡಿ ಅಮ್ಮ, ಕೂದಲೆಲ್ಲ ಉದ್ರಿ ಬಾಣ್ಲಿಗೆ ಹೋಗ್ತಿದೆ ಅಂತ ಭಯ ಆಗ್ತೈತೆ. ಎರಡು ತಗೋ, ಅದು 50% ಆಫ್ ಐತೆ. ಎರಡು ತೊಗೊಂಡಿರಾ ಒಂದಂತೆ. ಎಲ್ಲ 50% ಇಲ್ಲೇನು ಕಣ್ಕಾಣಿಸ್ತಾ ಇಲ್ಲ. ಮತ್ತೆ ದೊಡ್ಡದೇ ತಗೋಣ.
ಇದೊಂದೇ ಇರೋದು ಯಾವ್ದಾದ್ರು ಇದು ಗೈಸ್ ನನ್ನ ತಂಗಿ ಈ ಥರ ಸ್ಪೆಕ್ಸ್ ತಗೊಂಡು ಹಾಕೊಂಡು ಎಲ್ಲ ಕಡೆ ಓಡಾಡ್ಬೇಕಂತೆ ಗೈಸ್. ಕ್ರಿಯೇಟಿಂಗ್ ಅ ನ್ಯೂ ಟ್ರೆಂಡ್. ಹಾಂ, ವಿಚಿತ್ರವಾದ ಟ್ರೆಂಡ್ ಕ್ರಿಯೇಟ್ ಮಾಡಿರೋ ನನ್ನ ತಂಗಿನಿ. ಐ ವೆರಿ ಪ್ರೌಡ್. ಹೋಗಲ್ಲ ಕಾಣೋತೈತೆ ಸಮಾಧಾನ ಆಯ್ತಾ? ಹಂಗೆ ನೋಡ್ತಿದ್ದಾಳೆ. ಯಾಕೆ ಕಾಣಿಸ್ತದೆ ನನಗೆ. ಗೈಸ್ ನಮ್ಮ ಟಯರ್ಡ್ ಆಗೈತೆ ಅಂತ ನಮ್ಮ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಯಾಕೆ ನಮ್ಗೆ ಟಯರ್ಡ್ ಆಗೈತೆ? ನಮಗೆ ಎಲ್ಲಿ ಬಂದು ಸುಸ್ತು. ಟ್ರಿಪ್ಪಿಗೆ ಹೋದ್ರೆ ಮಾತ್ರ ಜಾಲಿಯಾಗಿರ್ತಾರೆ. ನಿಜ ತಾನೇ ಅದು? ಹೇಳು, ನಿಜನಾ ಇಲ್ಲ? ಮಮ್ಮಿ ಬೈತೈತೆ ನನಗೆ. ಹಾಗಾದ್ರೆ ನಿಜ ಅಂತ. ನಿಜ ಅಲ್ವಾ ಅಕ್ಕ? ನಾನು ಒಪ್ಕೊಂತೀನಿ ಅದನ್ನ. ಗಾಯ್ಸ್ ಅವಾಗಿಂದ ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ. ನಮ್ಮ ಅಪ್ಪ ಗೇಟ್ ಲಾಕ್ ಹಾಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ನನ್ನ ತಂಗಿಗಂತೂ ಸಾಕಾಗ್ಬಿಟ್ಟಿದೆ ಅವಾಗಿಂದ ತಟ್ಟಿ. ನಾವು ಅಲ್ಲಿ ಹಲಸಿನ ಮೇಳ ಇದೆ ಅಂತ ಹೋಗಿದ್ದು. ಸೊ ಅದು ಕ್ಲೋಸ್ ಆಗಿ 2 days ಆಗಿತ್ತಂತೆ. ನಮ್ಮ ಫೇಸ್ಬುಕ್ಕಲ್ಲಿ ನೋಡಿ ನಮ್ಮನ್ನ ಕರ್ಕೊಂಡು ಹೋಗಿರೋದು ಗೈಸ್ ಇವತ್ತು. ದಟ್ಸ್ ಫೈನ್. ನಮ್ಮ ಅಜ್ಜಿ ತಾತನ ನೋಡಿ ತುಂಬ ದಿನ ಆಗಿತ್ತು, ಪಾಪನ ನೋಡಿ ತುಂಬ ದಿನ ಆಗಿತ್ತು. ಸೊ ಇವತ್ತು ಸಂಡೇ ಫಿನಿಶ್ ಆಯಿತು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.